ಮಾತುಕತೆ ಕೂಡ ಆರಂಭ ಆಗುತ್ತೆ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡಬೇಕಾ, ಅದರ ಬಗ್ಗೆ ಮಾತುಕತೆ ನಡಿಬೇಕಾಗುತ್ತೆ. ಇವತ್ತು 10 ಗಂಟೆಗೆ ರಕ್ಷಣಾ ಸಚಿವಾಲಯದಿಂದ ಒಂದು ಪ್ರೆಸ್ ಮೀಟ್ ಕೂಡ ಇದೆ. ಅದರಲ್ಲಿ ಒಂದಷ್ಟು ಈ ರಾತ್ರಿಯ ಅಟ್ಯಾಕ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಬಟ್ 3 ಸೇನೆ ಅಂದರೆ ಗಡಿ ಪರಿಸ್ಥಿತಿ ಬಗ್ಗೆ ರಾಜನಾಥ್ ಸಿಂಗ್ ಜೊತೆ ಇವರು 3 ಸೇನೆಯ ಮುಖ್ಯಸ್ಥರು ಚರ್ಚೆಯನ್ನು ಮಾಡ್ತಾರೆ. ಒಂದು ರೀತಿ ಅವಿಶ್ರಾಂತವಾಗಿ ಕೆಲಸವನ್ನು ಮಾಡಬೇಕಾದಂತಹ ಸಂದರ್ಭ ಇವಾಗ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಮಾತುಕತೆ ಆಗುತ್ತೆ. ಮಾತುಕತೆ ನಡೆದ ಬಳಿಕ ರಾಜನಾಥ್ ಸಿಂಗ್ ಅವರು ಮತ್ತೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗ್ತಾರೆ. ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರಧಾನಿ ಮೋದಿ ಅವರಿಗೆ. ನಂತರದ ನಿರ್ಧಾರ ಏನು ಅಂತಕ್ಕಂಥದ್ದು ನೋಡಬೇಕು. ತುಂಬ ಜನ ಹೇಳ್ತಾ ಇರ್ತಕ್ಕಂಥದ್ದು ಅವರು ಸರೆಂಡರ್ ಆಗ್ತಾರೆ ಅಂತ ನಾವು ಬಿಟ್ಬಿಡಬಾರ್ದು, ಈ ಸರ್ತಿ ಹೊಡೆದು ಬಿಡಬೇಕು ಕಂಪ್ಲೀಟ್ ಆಗಿ, ಸಿಕ್ಕಿರೋ ಅವಕಾಶ ಅಭಿನಹಿತೋ ಕಭಿನಹಿ ಅನ್ನೋ ರೀತಿಯಲ್ಲಿ ಹೊಡೆದಾಕ್ಬಿಡಬೇಕು ಅಂತಕ್ಕಂಥದ್ದು ನಿರ್ಧಾರ. ಕೇಂದ್ರ ಸರ್ಕಾರ ಏನು ತಗೊಳುತ್ತೆ ಅಂತ ಗೊತ್ತಿಲ್ಲ. ಪಾಕಿಸ್ತಾನಕ್ಕೆ ನುಗ್ಗಿ ಭಾರತ ಹೊಡೆದಿರ್ತಕ್ಕಂಥ ಏಟನ್ನು ಪಾಕಿಸ್ತಾನ ಇಲ್ಲಿ ತನಕ ತಡ್ಕೊಳ್ಳೋಕ್ಕೆ ಆಗಿಲ್ಲ. ರೈಟ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಾನು ಎಲ್ಲರೂ ಕೂಡ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಮೊದಲನೇದಾಗಿ ಕರ್ನಲ್ VM ನಾಯಕ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆಯೇ ಚಿಂತಕ ಮತ್ತು ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನಿಬ್ಬರು ಅತಿಥಿಗಳನ್ನ ನಾನು ವಿಶೇಷವಾಗಿ ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಪಾಟೀಲ್ ಅಂತಂದ್ಬಿಟ್ಟು ಇವರು ಭೂಸೇನೆಯಲ್ಲಿ ಸುಬೇದಾರ್ ಆಗಿ ಕೆಲಸವನ್ನು ನಿರ್ವಹಿಸಿದಂಥವರು. 2006ರಲ್ಲಿ ಶ್ರೀನಗರ ಉಗ್ರರ ದಾಳಿಯ ಹೋರಾಟದ ಸಂದರ್ಭದಲ್ಲಿ ತಮ್ಮ ಬಲಗೈಯನ್ನು ಕಳ್ಕೊಂಡಿರ್ತಕ್ಕಂಥವ್ರು ಪ್ರಕಾಶ್ ಪಾಟೀಲ್ ಅವರು. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ. ಹಾಗೇನೆ ಶಾಂತಯ್ಯ ಸ್ವಾಮಿ ಅಂತ ಇವರು ಕೂಡ ಭೂಸೇನೆಯ ಸುಬೇದಾರ್ ಆಗಿದ್ರು. ಚೀನಾ ಮತ್ತು ಪಾಕಿಸ್ತಾನ ವಾರ್ಗಳಲ್ಲಿ ಇವರು ಭಾಗಿಯಾಗಿರ್ತಾರೆ. ಕಲಬುರಗಿಯಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಾಂತಯ್ಯ ಸ್ವಾಮಿ ಅವರೇ, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲರೂ ಕೂಡ ನನ್ನ ಜೊತೆ ಸಂಪರ್ಕದಲ್ಲಿ ಇನ್ನೊಂದಷ್ಟು ಸಮಯದ ತನಕ ನಾನು ಮಾತುಕತೆಯನ್ನು ಮೊದಲಿಗೆ ನಾಯಕ್ ಸರಿಂದ ಆರಂಭ ಮಾಡಿಬಿಡ್ತೀನಿ. ಎಸ್ ಸರ್, ಕಳೆದ 12 ಗಂಟೆಗಳ ಭಾರತದ ಹೊಡೆತ, ಆಪರೇಷನ್ ಸಿಂಧೂರದ ಮುಂದುವರಿದ ಭಾಗ, ಇಸ್ಲಾಮಾಬಾದ್ ತನಕ ನಾವೀಗ ರೀಚ್ ಆಗಿದ್ದೀವಿ. ಸೊ ಈ ಹಂತದ ಯಶಸ್ಸು ನಮಗೆ ಸಿಕ್ಕಿರ್ತಕ್ಕಂಥದ್ದು, ಇದ್ರ ಬಗ್ಗೆ ತಮ್ಮ ಫಸ್ಟ್ ಒಪಿನಿಯನ್ ಏನು ಸರ್? ನೋಡ್ರಿ, ಫಸ್ಟ್ ಅಟ್ಯಾಕ್ ಆದದ್ದು ಆಪರೇಷನ್ ಸಿಂಧೂರ್ ಪ್ರಕಾರ ನಮ್ದು ಏನಿತ್ತು, ಓನ್ಲಿ ಟೆರರ್ ಕ್ಯಾಂಪ್ಸ್, 9 ಟೆರರ್ ಕ್ಯಾಂಪ್ಸ್ ಚೂಸ್ ಮಾಡಿದ್ವಿ. ಪ್ರೆಸ್ ಮೀಟ್ ಹೇಳಿದ ಪ್ರಕಾರ ದೇ ಆರ್ ಮೆಜರ್ಡ್ ಆ್ಯಂಡ್ ಕ್ಯಾಲಿಬ್ರೇಟೆಡ್. ಅಂದರೆ ತೂಕ ಮಾಡಿ ಅಥವಾ ಎಷ್ಟು ಆ ಪೋಸ್ಟ್ಗೆ, ಆ ಟೆರರ್ ಕ್ಯಾಂಪಿಗೆ ಎಷ್ಟು ಅಮ್ಯುನಿಷನ್ ಬೇಕು ಅಷ್ಟೇ ಅಂತಕೊಂಡ್ವಿ. ಅಂದ್ರೆ ಫರ್ದರ್ ಎಸ್ಕಲೇಟ್ ಆಗಬಾರ್ದು, ಹೆವಿ ಮಿಸೈಲ್ ಆಗಲಿ ಇದಾಗಲಿ ಯೂಸ್ ಮಾಡಬಾರ್ದು ಅಂತಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಅಂದರೆ ಇದರಲ್ಲಿ 2 ಕೀ ವರ್ಡ್ಸ್ ಏನಪ್ಪ ಅಂದ್ರೆ ಮೆಜರ್ಡ್ ಆ್ಯಂಡ್ ಕ್ಯಾಲಿಬ್ರೇಟೆಡ್ ಅಟ್ಯಾಕ್ ಇತ್ತು. ಅದಾದ ನಂತರ ನಾವು ಮೊದಲೇ ಒಂದು ಏನಂತಂದರೆ, ಒಂದು ನನ್ನ ಓನ್ ಒಪಿನಿಯನ್ ಏನಂತಂದರೆ, ಇಷ್ಟಕ್ಕೆ ಪಾಕಿಸ್ತಾನ ಏನಪ್ಪ ಅಂದ್ರೆ ಶಾಂತವಾಗಿ ಕೂಡಬೇಕಾಗಿತ್ತು. ಸೊ ಅಂದರೆ ಪಾಕಿಸ್ತಾನ ಟೆರರ್ ಅಟ್ಯಾಕ್ ಆಯಿತು, ಅದಕ್ಕೆ ರಿಟಾಲಿಯೇಷನ್ನು ನಾವು ಏನಪ್ಪ ಅಂದ್ರೆ ಕೊಟ್ಟಿವಿ. ನೀವು ಟೆರರ್ ಬ್ರೀಡಿಂಗ್ ಫ್ಯಾಕ್ಟ್ರಿ ಇದೆ, ಆ ಟೆರರ್ ಬ್ರೀಡಿಂಗ್ ಫ್ಯಾಕ್ಟ್ರಿದ 9 ಲೊಕೇಶನ್ಸ್ದಲ್ಲಿ ನಾವು 26/11 ಆದಂಥ ಟೆರರ್ ಅಟ್ಯಾಕ್ದಿಂದ ಹಿಡಿದು ಪಹಲ್ಗಾಮ್ವರೆಗೆ ಕೌಂಟ್ ಮಾಡಿ ನಾವು ಕೊಟ್ಟಿವಿ. ಅಷ್ಟಕ್ಕೆ ನಿಂತಿದ್ರಪ್ಪ ಅಂದ್ರೆ ಇದು ಫರ್ದರ್ ಎಸ್ಕಲೇಟ್ ಆಗ್ತಿದ್ದಿಲ್ಲ. ಇದು ಏನಂತಂದ್ರೆ ಈಗ ಅದು ಲಕ್ಷ್ಮಣ್ ರೇಖಾ ಅಂತ ಹೇಳೋದು ಏನಿದೆಯಲ್ಲ, ದಟ್ ಈಸ್ ಬ್ರೀಚ್ಡ್. ಒಂದ್ಸಲ ಎಸ್ಕಲೇಟ್ ಆಯಿತು, ರಿಟಾಲಿಯೇಷನ್ ಆಯ್ತು ಅಂತಂದರೆ ದೆನ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಸೊ ಅವ್ರು ಎಷ್ಟು ಬಂದರು ಇದು ಮಾಡಿದ್ರೆ ಅಂದರೆ ನಾರ್ಮಲ್ ಎಕ್ಸ್ಪೆಕ್ಟೆಡ್ ಲೈನ್ಸ್ದಲ್ಲಿ ಸ್ವಲ್ಪ ವಿತೌಟ್ ಎಸ್ಕಲೇಷನ್ ಏನಪ್ಪ ಅಂತಂದರೆ ಅಟ್ಯಾಕ್ಸ್ ಇದ್ದರೆ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್. ಅದು ಏನಪ್ಪ ಅಂದ್ರೆ ಅಲಾಂಗ್ ರಜೋರಿ ಆ್ಯಂಡ್ ಪುಂಚ್ ಅಂತ ಹೇಳಿದ್ರಲ್ಲ, ನಾನು 2005ದಲ್ಲಿ ಅಲ್ಲೇ ಪೋಸ್ಟೆಡ್ ಇದ್ದೆ. ಇವೆಲ್ಲ ಪೋಸ್ಟ್ಗಳನ್ನ ನಾನು ನೋಡೀನಿ. ಬಾರ್ಡರ್ದಲ್ಲಿ LOCದಲ್ಲಿ ನಾನಿದ್ದೆ. ಸೊ ಅಲ್ಲಿ 6 to 8 ಕಿಲೋಮೀಟರ್ಸ್ದಲ್ಲಿ ಏನಂತಂದರೆ ನಮ್ಮದೆಲ್ಲ ಏನು ಪೋಸ್ಟ್ ಇದೆ ಡಾಮಿನೇಟಿಂಗ್ ಹೈಟ್ಸ್ದಲ್ಲಿದೆ. ವಿ ಹ್ಯಾವ್ ಗಾಟ್ ಎ ಬೆಟರ್ ಡಾಮಿನೇಷನ್ ಆ್ಯಂಡ್ ಅಬ್ಸರ್ವೇಷನ್. ಇಲ್ಲಿಂದ ಅಟ್ಯಾಕ್ ಈಗ ಏನಂತಂದ್ರೆ, ಮೊದಲು ಟ್ರೆಡಿಷ್ನಲ್ ಅಟ್ಯಾಕ್ಸ್ ಏನಾಗ್ತಾವಂತಂದರೆ 6 ಕಿಲೋಮೀಟರ್ 8 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಆರ್ಟಿಲರಿ ಫೈರ್ ಮಾಡ್ತಾರೆ, ಮೋಟರ್ಸ್ ಫೈರ್ ಮಾಡ್ತಾರೆ. ಈಗ ಮತ್ತು ಓವರ್ ದ ಪೀರಿಯಡ್ ಆಫ್ ಟೈಮ್ ಈಗ ಏನಾಗಿದೆ, ಡ್ರೋನ್ ಆಗಿದೆ. ಇಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಏನಪ್ಪ ಅಂದರೆ ಟ್ಯಾಂಕ್ ಅನ್ಬೋದು, ಗನ್ಸ್ ಅನ್ಬೋದು, ಏನು ಅನ್ಬೋದು. ಈ ಥರ ಏನಪ್ಪ ಅಂದ್ರೆ ಪ್ರೊವೊಕೇಟಿವ್ ಫೈರಿಂಗ್ ಆಲ್ ಅಲಾಂಗ್ LOC, ದಟ್ ಈಸ್ ಸ್ಪೆಸಿಫಿಕ್ ಟು ರಜೋರಿ ಆ್ಯಂಡ್ ಪುಂಚ್. ಅವರು ಟಾರ್ಗೆಟ್ ಮಾಡಿದ್ದು ಸಿವಿಲಿಯನ್ ಟಾರ್ಗೆಟ್. ಯಾಕಂದ್ರೆ ಎಲ್ಲ ಆರ್ಮಿ ಪೋಸ್ಟ್ ಏನಿದೆಯಲ್ಲ ಅದರೆಲ್ಲ ಬಂಕರ್ದಲ್ಲಿ ಇರ್ತಾರೆ. ಸೊ ಕ್ಯಾಜುವಲ್ಟೀಸ್ ಕಡಿಮೆ ಇರ್ತದೆ. ಆಮೇಲೆ ಏನಪ್ಪ ಅಂದ್ರೆ ಸಿವಿಲಿಯನ್ ಟಾರ್ಗೆಟ್ ಒಂದು ಬಿಟ್ಟ ನಂತರ ಅವ್ರಿಗೆ ಬೇರೆ ಟಾರ್ಗೆಟ್ ಸಿಕ್ಕಿಲ್ಲ. ಸೊ ದ ಕ್ಯಾಜುವಲ್ಟೀಸ್ ಗುರುದ್ವಾರ, ಅದು ಏನಂತಂದರೆ ಒಂದು ಇನ್ನೋಸೆಂಟ್ ಅಂತ ಹೇಳಬೇಕು, ಯಾಕಂದ್ರೆ ಅವರಿಗೆ ಬಂಕರ್ ಟೈಪ್ ಸಿಚುವೇಶನ್ ಇಲ್ಲ ಅಲ್ಲಿ. ಸೊ ಈ ಥರ ಪ್ರೊವೊಕೇಟಿವ್ ಫೈರಿಂಗ್ ಆದ ನಂತರ
ದೆನ್ ವಾಟ್ ಎವರ್ ಹಸ್ ಹ್ಯಾಪನ್ಡ್ ಲಾಸ್ಟ್ ನೈಟ್ Okay. ಅದು ಒಂದು ಬಾಲಿವುಡ್ ಮೂವಿ ಥರನೇ ಅಟ್ಯಾಕ್ ಆಗಿದೆ. ಒಂದು ಆಕ್ಷನ್ ಸಿನಿಮಾ ನೋಡಿದಂಗೆ ಆಗಿದೆ ನಮಗೆ. ಓಕೆ, ಪ್ರಕಾಶ್ ಪಾಟೀಲ್ ಸರ್, ಪಾಕಿಸ್ತಾನದ ಹುಚ್ಚು ಬಿಡಿಸೋ ಕೆಲಸವನ್ನ ಭಾರತ ಸೇನೆ ಮತ್ತು ಭಾರತ ಸರ್ಕಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಫಸ್ಟ್ ಕ್ಯಾಲ್ಕುಲೇಟಿವ್ ಅಟ್ಯಾಕ್ ಸರ್ ಹೇಳ್ತಾ ಇದ್ರು, ಈಗಷ್ಟೇ ಮೆನ್ಷನ್ ಮಾಡ್ತಾ ಇದ್ರು. ನೆಕ್ಸ್ಟ್ ಪ್ರಪೋರ್ಷನೇಟ್ ಅಟ್ಯಾಕ್ ಅನ್ನು ಮಾಡಿದ್ರು, ಅಂದ್ರೆ ನೀವೇನಾದ್ರೂ ನಮ್ಮ ತಂಟೆಗೆ ಬಂದ್ರೆ ನಾವು ಅದಕ್ಕೆ ತಕ್ಕಂತಹ ಪ್ರತಿಕ್ರಿಯೆ ಕೊಡ್ತೀವಿ ಅಂತ. ಈಗ ನೋಡಿದ್ರೆ ಕಂಪ್ಲೀಟ್ ಆಗಿ ಹುಚ್ಚು ಬಿಡಿಸೋ ಕೆಲಸ ಆಗ್ತಾ ಇದೆ ಅಂತ. ನಮ್ಮದು ಭಾರತ್ ಮೊದಲು ಏನಿತ್ತಂದ್ರ ಶಾಂತಿ ದೂತ್ ಇತ್ತು, ಶಾಂತಿ ಸೇನಾ ಇತ್ತು. ಮೊದಲು ನಾವು ಏನು ಯಾರ ಮ್ಯಾಗ ಅಟ್ಯಾಕ್ ಮಾಡಿರ್ಕಿಲ್ಲ ಇನ್ನೂವರೆಗೆ. ಈಗ ಮೊದಲು ಬಂದ ಎಷ್ಟೋ ಸಲ ನಮ್ಮ ಭಾರತದಲ್ಲಿ ಬಂದವರು ಹಂಬಲ ಮಾಡಿ ಹೋಗಿದರು, ಸ್ಕೂಲ್ಗಳ ಮೇಲೆ ಹಂಬಲ ಮಾಡಿದರು, ಸಣ್ಣ ಸಣ್ಣ ಮಕ್ಕಳ ಮ್ಯಾಗ ಹಂಬಲ ಮಾಡಿದರು, ಸಣ್ಣ ಸಣ್ಣ ಮಕ್ಕಳನ್ನ ಕುತ್ತಿಗೆ ಕೋರ್ದಿಟ್ಟಿದರು, ಎಷ್ಟೋ ಒಂದೊಂದು ಪರಿವಾರ ನಾಶ ಮಾಡಿದರು. ಇಂಥ ದೊಡ್ಡ ದೊಡ್ಡ ಕಾರ್ಯ ಇವು ಮಾಡಿ ಹೋಗಿದಾರ ಅವ್ರು. ಅವ್ರಿಗೆ ಏನಾಗಿತ್ತು ಅಂದ್ರೆ ಟೆರರಿಸ್ಟ್ ಇವು ಏನಾಗೈತೆ ಅಂದ್ರೆ ಅವ್ರಿಗೆ ಒಂದು ಮಾನಸಿಕ ಏನಾಗೈತೆ ಅಂದ್ರೆ ನಾವು ಏನು ಮಾಡಿದ್ರು ನಮ್ಮದ ಸರಿ, ಇವ್ರು ವಾಪಸ್ ನಮ್ಮ ಮೇಲೆ ದಾಳಿ ಮಾಡೋಕೆ ಆಗಂಗಿಲ್ಲ, ದಾಳಿ ಮಾಡೋದಿಲ್ಲ ಅಂತ ಹೇಳಿ ಅನ್ನೋದು ಒಂದು ಅವ್ರಿಗೆ ಆತ್ಮವಿಶ್ವಾಸ. ಆದ್ರೂ ನಮ್ಮ ಮೊದಲು ಜನ ಎಲ್ಲಿ ಫೈರಿದಿಂದ ಕೊಟ್ಟಿದ್ದಾರೆ, ಎಷ್ಟೋ ಜನರನ್ನು ಸಾಯಿಸಿದ್ದಾರೆ, ಎಷ್ಟೋ ಜನ ಟೆರರಿಸ್ಟ್ ಸಾಯಿದ್ದಾರೆ. ಆದ್ರೂ ಅವ್ರಿಗೆ ಬುದ್ಧಿ ಬಂದಿಲ್ಲ. ಮತ್ತು ಹೊಳೆ ಬರೋದು, ಎಲ್ಲಾದ್ರೆ ನಮ್ಮ ನುಸ್ಕಾನ್ ಮಾಡಿಸೋದು, ಬಸ್ ಸ್ಟ್ಯಾಂಡ್ದಾಗಲಿ, ರೈಲ್ವೆ ಸ್ಟೇಷನ್ದಾಗಲಿ, ಎಂತೆಂಥ ಆರ್ಮಿ ಕ್ಯಾನ್ವಾಯ್ ಮ್ಯಾಗಾಗಲಿ, ಆರ್ಮಿ ಕ್ಯಾಂಪ್ ಮ್ಯಾಗಾಗಲಿ, ಪೊಲೀಸ್ ಕ್ಯಾಂಪ್ ಮ್ಯಾಗಾಗಲಿ, ಇಂಥ ಎಲ್ಲರ ಬಂದು ಅಚಾನಕ್ ಏನರ ಮಾಡಿ ಹಮ್ಲ ಮಾಡೋದು ಹೋಗೋದು. ಅದಲ್ದ ಮೊದಲು ಶಾಂತಿ ದೂತ ಅಂತೇಳಿ ನಮ್ಮದು ಒಂದು ಅವ್ರಿಗೇನಿತ್ತಂದ್ರೆ ಇವ್ರು ಏನು ಮಾಡಂಗಿಲ್ಲ, ವಾಪಸ್ ನಮ್ಮ ಮೇಲೆ ಬಂದು ಒಳಗೆ ಬಂದು ಏನು ಹಮ್ಲ ಮಾಡೋದಿಲ್ಲ ಅನ್ನೋದು ಒಂದು ವಿಶ್ವಾಸ ಇತ್ತು ಅವ್ರಿಗೆ. ಆದ್ರೆ ಮೊದಲಿನ ಭಾರತ ಈಗಿಲ್ಲ. ಈಗಿನ ಭಾರತ ಬೇರೆ ಐತಿ. ಈಗ ಬೇರೆ, ಈಗ ಯಾರ ಒಂದು ತಪ್ಪಡ ಕೈ ಮ್ಯಾಗ ಮಾಡಿದ್ರೆ ಕೈ ಕತ್ತರಿಸ್ ತೆಗಿಬಹುದು ಅಷ್ಟು ಶಕ್ತಿ ಭಾರತದಲ್ಲಿ ಇದೆ. ಭಾರತ ಆ ಪ್ರಮಾಣದಲ್ಲಿ ಬೆಳೀತಾ ಇದೆ. ಭಾರತದ ಆರ್ಮಿ ಯಾವ ಡಿಫೆನ್ಸ್ ಯಾವ ಫೋರ್ಸಸ್ ಅಷ್ಟೊಂದು ಕಮ್ಜೋರ್ ಇಲ್ಲ. ಬರೇ ಸಪೋರ್ಟ್ ಮತ್ತು ಹುಕುಮ್ದ ಆದೇಶ ಬೇಕು. ಕ್ಲಿಯರ್ ಕಟ್ಲಿ ಒಂದು ಮೆಸೇಜ್, ಒಂದು ಹುಕುಮ ಮತ್ತು ಟಾರ್ಗೆಟ್ ಇದು ಕ್ಲಿಯರ್ ಆಯ್ತು ಅಂದ್ರೆ ಆರ್ಮಿ ತಮ್ಮ ಏನ್ ಪವರ್ ಇದೆ ಅದನ್ನು ಸ್ವತಃ ಒಂದು ಆತ್ಮವಿಶ್ವಾಸದಿಂದ ಟಾರ್ಗೆಟ್ ಕ್ಲಿಯರ್ ಮಾಡೋ ಅಷ್ಟು ಶಕ್ತಿ ನಮ್ಮ ಆರ್ಮಿ ಹತ್ರ ಇದೆ. ಆರ್ಮಿ ಬಹಳ ಸ್ಟ್ರಾಂಗ್ ಇದೆ, ಅದಕ್ಕೆ ನಾವು ಸೇಫ್ ಇದೀವಿ. ಆರ್ಮಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಪ್ರತಿ ಒಬ್ಬ ಮನುಷ್ಯನಲ್ಲಿ ಹಿಮ್ಮತ್ ಬರಬೇಕು. ಒಬ್ಬ ಮನಿಗೂ ಆರ್ಮಿದಲ್ಲಿ ಭರ್ತಿ ಆಗ್ಬೇಕು. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಒಂದು ಆರ್ಮಿ ಫೋರ್ಸ್ದಾಗ ಹೋಗಿ ಒಂದು 4-5 ವರ್ಷ ಸರ್ವಿಸ್ ಮಾಡಿ ಕಮ್ಮಿ ಒಂದು ದೇಶ ಸೇವೆ ಮಾಡಿ ಬರಬೇಕು ಅನ್ನೋದು ಒಂದು ಇಚ್ಛಾಶಕ್ತಿ ಎಲ್ಲರ ಒಳಗೆ ಹುಟ್ಟಬೇಕು. ಮತ್ತು ಗೌರ್ಮೆಂಟ್ಗೆ ಸಪೋರ್ಟ್ನು ಮಾಡಬೇಕು.